ಸರ್, ನಿಮ್ಮ ಕಲ್ಪನೆಯಲ್ಲಿ ಅಣ್ಣವ್ರನ್ನ ಯಾವ ರೀತಿ ವರ್ಣಿಸ್ತೀರಿ, ಅಣ್ಣವ್ರ ಬಗ್ಗೆ ಮಾತಾಡೋದಾದರೆ? ಸರ್, ಡಾಕ್ಟರ್ ರಾಜ್ಕುಮಾರ್ ಅಂತಂದರೆ ಅವರು ಕೇವಲ ಸಂದರ್ಭದಿಂದ ಅಥವಾ ಕೇವಲ ಅದೃಷ್ಟದಿಂದ, ಕೇವಲ ಅವರಿಗೆ ಒದಗಿದ ಅವಕಾಶಗಳಿಂದ ದೊಡ್ಡವರಾದವರಲ್ಲ. ಅದರ ಹಿಂದೆ ಒಂದು ಅಧ್ಯಯನ ಇತ್ತು. ಮತ್ತು ಅವರು ರಂಗಭೂಮಿ ದಿನಗಳಿಂದನೂ ಅವರು ಏನೇನು ಪಾತ್ರಗಳನ್ನು ಮಾಡಿದ್ರು, ಅದರಲ್ಲೂ ಈ ಒಂದು ಧೀರೋದ್ದಾತ ನಾಯಕ, ಒಬ್ಬ ಭಕ್ತ, ಈ ಥರದ ಪಾತ್ರಗಳನ್ನ ಮಾಡಿದಾಗ ಅವರು ಕೇವಲ ಒಬ್ಬ ಅವಿದ್ಯಾವಂತ ಅಂತ ನಾವೇನು ಗುರುತಿಸ್ತೀವಿ, ಅಂದರೆ ಇಡೀ ಕನ್ನಡ ನಾಡು ಹೆಚ್ಚಾಗಿ ರಾಜ್ಕುಮಾರ್ ಅಂದರೆ ಒಬ್ಬ ಅವಿದ್ಯಾವಂತ ಅಂತ ರಾಜ್ಕುಮಾರೇ ಹೇಳ್ಕೊತಾರೆ, ನಾನು 3ನೇ ಕ್ಲಾಸ್ ಓದಿರೋದು ಅಂತ. ಆದರೆ ವಿದ್ಯೆ ಅಂದರೆ ಏನು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ವಿದ್ಯೆ ಅಂದರೆ ಏನು? ನಾವು ಈ ಸ್ಕೂಲು ಕಾಲೇಜಲ್ಲಿ ಏನು ಓದ್ತೀವಿ? ಇತಿಹಾಸ ಓದ್ತೀವಿ, ನಮ್ಮ ಸಂಸ್ಕೃತಿನ ಓದ್ತೀವಿ. ಆದರೆ ನಾವು ಕೇವಲ ಓದ್ತೀವಿ, ಅವರು ಅಂಥದ್ದು ನೂರಾರು ಪಾತ್ರಗಳನ್ನು ಮಾಡಿಬಿಟ್ಟಿದ್ದಾರೆ. ಸೊ ಒಂದೊಂದು ಪಾತ್ರ ಮಾಡಿದಾಗಲೂ ಆ ಪಾತ್ರದ ಮನೋಧರ್ಮ, ಆ ಪಾತ್ರ ಏನು ಹೇಳುತ್ತೆ ಅನ್ನೋದನ್ನು ಬರೀ ಬಾಯಲ್ಲಿ ಹೇಳೋದಲ್ಲದೆ ಅವರು ಕೂಡ ಅದನ್ನು ಮನನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಕಲಾ ಜಗತ್ತಿನಲ್ಲಿ ರಾಜ್ಕುಮಾರ್ ಅಂತಂದರೆ ಅವಿದ್ಯಾವಂತರಲ್ಲ, ಅವರೊಂದು ವಿಶ್ವವಿದ್ಯಾನಿಲಯ ಅನ್ನೋದು ನಾನು ಅವ್ರ ಜೊತೆ 10 ವರ್ಷ ಅವ್ರ ಜೊತೆ ಕಳೆದ ದಿನಗಳಲ್ಲಿ ಅರ್ಥ ಆಗಿದ್ದೇನು ಅಂತಂದರೆ, ಈ ಹೊರ ಜಗತ್ತಿಗೆ ಏನು ರಾಜ್ಕುಮಾರ್ ಅಂದರೆ ಒಂದು ಮುಗ್ಧ, ಅವ್ರಿಗೇನೂ ಗೊತ್ತಿಲ್ಲ ಅನ್ನೋ ಒಂದು ಕಲ್ಪನೆ ಇದೆ, ಅದು ನಿಜ ಅಲ್ಲ ಅಂತ ನನಗೆ 10 ವರ್ಷದಲ್ಲಿ ನಾನು ಅವ್ರನ್ನ ಕಂಡೆ. ಹೇಗೆ ಅಂತ ಹೇಳಿದ್ರೆ, ಅವ್ರ ಜೊತೆ ನಾನು ಯಾವುದೇ ಸಿನಿಮಾ ಅಂದರೆ ಅವ್ರ ಪಾತ್ರ ಮಾಡಿರುವ ಸಿನಿಮಾಗಳಲ್ಲಿ ಭಕ್ತಾಂಬರೀಷ ಮಾಡಿದೆ, ಆದರೆ ಅದು ಶೂಟಿಂಗ್ ಶುರುವಾಗಲಿಲ್ಲ. ಅದಲ್ಲದೆ ಅವರ ಮಕ್ಕಳ ಚಿತ್ರಗಳ 10 ಸಿನಿಮಾಗಳಲ್ಲಿ ಅವರು ಕೂತು ಕಥೆಯನ್ನು ಚರ್ಚೆ ಮಾಡ್ತಾ ಇದ್ದ ರೀತಿ, ಒಂದು ಪಾತ್ರವನ್ನು ಗ್ರಹಿಸ್ತಾ ಇದ್ದ ರೀತಿ, ಅದನ್ನು ಅಭಿವ್ಯಕ್ತಿಸ್ತಾ ಇದ್ದ ರೀತಿ, ಆಮೇಲೆ ಸಾಹಿತ್ಯ ಮತ್ತು ಸಂಗೀತ, ಒಂದು ಸಂಭಾಷಣೆ, ಈ ಪ್ರತಿಯೊಂದರ ಬಗ್ಗೆ ಅವ್ರಿಗೆ ಎಷ್ಟು ಜ್ಞಾನ ಇತ್ತು ಅಂದರೆ ಅದನ್ನು ನಾನು ಚಲನಚಿತ್ರ ಪ್ರಜ್ಞೆ ಅಂತ ಕರೆದಿದ್ದು. ಶಿವ ಸರ್, ನನಗೆ ಪ್ರಾಧ್ಯಾಪಕರಾಗಿ ನೀವು ಮಕ್ಕಳಿಗೆಲ್ಲ ಹೇಳಬೇಕಾದ್ರೆ, ನಿಮ್ಮ ಕಾಲಘಟ್ಟದಲ್ಲಿ ಅಥವಾ ನೀವು ಕೆಲಸ ಮಾಡಬೇಕಾದ್ರೆ ಆ ಒಂದು ಅನುಭವ ಹೇಗಿರ್ತಿತ್ತು? ಆವತ್ತಿನ ಕಾಲದ ಅಣ್ಣವರ ಆ ಒಂದು ಏನು ವೈಭವ ಹೇಗಿರ್ತಿತ್ತು ಅನ್ನೋದು ನನಗೆ ಅನಿಸುತ್ತಾ, ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿ, ಜೊತೆಗೆ ನಾನು ಸಿನಿಮಾದ ಅದು ಸಾಂಸ್ಕೃತಿಕ ಸಂಗತಿ ಆದ್ದರಿಂದ ಅದರ ವಿದ್ಯಾರ್ಥಿ ಕೂಡ ಹೌದು. ನನಗೆ ಬಹಳ ಗಾಢವಾದ ಪ್ರಭಾವ ಬೀರೋದು ರಾಜ್ಕುಮಾರ್ ಚಿತ್ರಗಳು, ರಾಜ್ಕುಮಾರ್ ಅವರ ಅಭಿನಯ, ರಾಜ್ಕುಮಾರ್ ಅವರ ಸಂಭಾಷಣಾ ಶೈಲಿ, ಅವರ ಕಥಾಪಾತ್ರ ಮತ್ತು ಅವರು ಸಿನಿಮಾದ ಮೂಲಕ ಪ್ರತಿಪಾದಿಸುವ ಸಾಮಾಜಿಕ ಅಥವಾ ಸಾಂಸ್ಕೃತಿಕ ಮೌಲ್ಯಗಳು ನಮ್ಗೆ ಭಾಳ ಇಷ್ಟ. ನಾನು ತರಗತಿಗಳಲ್ಲಿ ಪಾಠ ಮಾಡುವಾಗ ಅವರ ಸಂಭಾಷಣೆಗಳು ಅಥವಾ ಕಥಾ ಸಂದರ್ಭಗಳನ್ನು ಪಾಠದ ಸನ್ನಿವೇಶಕ್ಕೆ ತಕ್ಕಂತೆ ಉದಾಹರಣೆ ಕೊಟ್ಟು ಮಕ್ಕಳನ್ನ ರಂಜಿಸುವುದು ಮತ್ತು ಆ ಮೌಲ್ಯವನ್ನು ಅಂತರಂಗಕ್ಕೆ ತಲುಪಿಸುವ ಪ್ರಯತ್ನವನ್ನು ನಾವು ದಟ್ಟವಾಗಿ ಮಾಡಿದ್ದೀವಿ. ಅಂಥ ಅಮೂಲ್ಯವಾದಂಥ ಸಂಗತಿಗಳ ಸಾರವೇ ಇದರೊಳಗಡೆ ಇದೆ ಸರ್. ಎಷ್ಟು ಜ್ಞಾನಿ ಅಂದರೆ ನಾನು ತಿಳ್ಕೊತೀನಿ, ನನ್ನ ಸರಳ ಅಧ್ಯಯನದಲ್ಲಿ ಹೇಳೋದಾದರೆ, ಈ ಪುಸ್ತಕವನ್ನು ಸರಿಯಾಗಿ ಗಮನಿಸಿದ್ರೆ ಇದಕ್ಕೊಂದು ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯೋ ಅಥವಾ ಇನ್ನೂ ಅದಕ್ಕಿಂತ ಉತ್ತಮವಾದಂಥ ಪ್ರಶಸ್ತಿಯನ್ನು ಸಲ್ಲಬಹುದಾದಷ್ಟು ಭಾಷಿಕ ಜ್ಞಾನ ಮತ್ತು ಸಾಹಿತ್ಯಜ್ಞತೆ ಅಮೋಘವಾಗಿ ರಾಜ್ಕುಮಾರ್ ಆಳದಲ್ಲಿದೆ. ಅವರು ಮಹಾಜ್ಞಾನಿ ಅಂದ್ರಲ್ಲ, ಮಹಾ ಸಾಹಿತಿಗೆ ಕಡಿಮೆ ಅಲ್ಲ ರಾಜ್ಕುಮಾರ್. ಅವ್ರ ಭಾಷೆ, ಅವ್ರ ರೂಪಕಗಳು, ಬಳಸುವ ಗಾದೆಗಳು, ಸಂದರ್ಭಕ್ಕೆ ಕೊಡುವಂಥ ಹೋಲಿಕೆಗಳು, ಘಟನೆಗಳು, ಅವರ ಬದುಕು, ಹಸಿವು, ಸಂಕಟಗಳ ಪರಮ ಯಾನ ಅದು. ಅದರ ನಡುವೆ ಬಾಳೆ ಬೆಳಗಿರುವ ರೀತಿ ಈ ಮಹಾಪುಸ್ತಕದಲ್ಲಿದೆ. ಇತ್ತೀಚೆಗೆ ನಾನು ಓದಿದ ಅಮೂಲ್ಯ ಪುಸ್ತಕಗಳಲ್ಲಿ ಇದು ಶ್ರೇಷ್ಠವಾದದ್ದು. ಮಂಡ್ಯ ರಮೇಶ್ ಸರ್ ಹೇಳಿದಂತೆ ಇದನ್ನು ಗಾಂಧಿ ಕಥನಕ್ಕೆ ನನಗೆ ಕುವೆಂಪು ಅವ್ರು ನೆನಪಾಗ್ತಾರೆ, ಕಾರಂತರು ನೆನಪಾಗ್ತಾರೆ. ಇದರ ಹೋಲಿಕೆಗಳು, ಅವರ ಪಾತ್ರ ಸನ್ನಿವೇಶಗಳು ಇಲ್ಲಿ ಬರ್ತದೆ. ಅತ್ಯಮೂಲ್ಯವಾದಂಥ ಈ ಪುಸ್ತಕ ಸರಿಯಾದ ಯಾರಾದರೂ ಸಾಂಸ್ಕೃತಿಕದಲ್ಲಿ ಹೋಗ್ತವ್ರು ಇದನ್ನು ಓದಿ ಇದನ್ನು ದೊಡ್ಡ ಸ್ಥಾನಕ್ಕೆ ತಲುಪಿಸಬೇಕಾದ ಅಗತ್ಯ ಇದೆ. ಆ ರೀತಿ ನೋಡಿದ್ರೆ ಇದಕ್ಕೊಂದು ಜ್ಞಾನಪೀಠವೋ ಅತ್ಯುನ್ನತ ಪ್ರಶಸ್ತಿಯೋ ಸಾಧ್ಯ ಅಂತ ನಾನು ಅನ್ಕೋತೀನಿ ಸರ್. ಅವರ ಬದುಕು ಅಗಾಧವಾದ ಅನುಭವಗಳ ಕೋಶ. ಅಣ್ಣವ್ರ ಬಗ್ಗೆ ಮಾತನಾಡೋದಕ್ಕೆ ಸಾಕಷ್ಟು ವಿಚಾರಗಳಿವೆ. ಅದರಲ್ಲಿ ಇವತ್ತು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅಣ್ಣವ್ರಿಗಿದ್ದಂಥ ಸಿನಿಮಾ ಪ್ರಜ್ಞೆ ಹೇಗಿತ್ತು, ವ್ಯಾವಹಾರಿಕ ಪ್ರಜ್ಞೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಒಂದು ಚಿಕ್ಕ ವಿರಾಮದ ನಂತರ.